ಆಕೆ ಇನ್ನೂ ಬದುಕಿ ಬಾಳುವ ವಯಸ್ಸು. ಬಣ್ಣದ ಲೋಕದಲ್ಲಿ ತನ್ನ ಹಾಟ್ ಬ್ಯೂಟಿಯಿಂದ ಪಟ್ಟೆ ಹುಡುಗರ ಮನಕದ್ದಿದ್ದ ಆ ಚಿಲುವು ಇನ್ನು ನೆನಪು ಮಾತ್ರ. ಹಾಗಾದ್ರೆ ಹಾಟ್ ಬ್ಯೂಟಿಗೆ ಕಾಡಿದ್ದ ಕಾಯಿಲೆಯಾದ್ರೂ ಯಾವುದು? ಬಣ್ಣದ ಲೋಕದಲ್ಲಿ ಮಿಂಚಬೇಕಿದ್ದ ನಟಿಯ ಬಾಳಿಗೆ ಫುಲ್ ಸ್ಟಾಪ್ ಇಟ್ಟ ಆ ರೋಗದ ಬಗ್ಗೆ ಹೇಳ್ತೀವಿ ಕೇಳಿ. ಪಡ್ಡಿ ಹುಡುಗರ ನಿದ್ದೆ ಕದ್ದಿದ್ದ ಚೆಲುವೆ ಹಾಟ್ ಬ್ಯೂಟಿ ಪೂನಂ ನೆನಪು ಮಾತ್ರ. ಬಾಲಿವುಡ್ ನಟಿ ರೂಪದರ್ಶಿ ಪೂನಂ ಪಾಂಡೆ ಇಂದು ಬೆಳಗಿನ ಜಾವ ಗರ್ಭಕಂಠದ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದಾರೆ. ಇನ್ನು ಈ ವಿಷಯ ತಿಳಿಯುತ್ತಿದ್ದಂತೆ ಅಪಾರ ಅಭಿಮಾನಿಗಳ ಬಳಗವನ್ನೇ ಹೊಂದಿದ್ದ ಅಭಿಮಾನಿಗಳಿಗೆ ಬಹಳ ಆಘಾತವಾಗಿದೆ. ಕೇವಲ 32 ವಯಸ್ಸಿನ ನಟಿ ಪೂನಂ ಪಾಂಡೆ ಕ್ಯಾನ್ಸರ್ಗೆ ಬಲಿಯಾಗಿದ್ದಾಳೆ ಅನ್ನೋದು ನಂಬಲಾಗದ ಸತ್ಯವಾಗಿದೆ. ನಟಿ ಪೂನಂ ಪಾಂಡೆಗೆ ಗರ್ಭಕಂಠದ ಕ್ಯಾನ್ಸರ್ ಇರುವ ವಿಚಾರ ಇತ್ತೀಚೆಗಷ್ಟೇ ಬೆಳಕಿಗೆ ಬಂದಿತ್ತು. ಆದರೆ ಆಕೆಗೆ ಗೊತ್ತಾಗುವ ವೇಳೆಗಾಗಲೇ ಕ್ಯಾನ್ಸರ್ ಕೊನೆಯ ಹಂತದಲ್ಲಿತ್ತು. ಹೀಗಾಗಿ ಗರ್ಭಕಂಠದ ಕ್ಯಾನ್ಸರ್ ಅನ್ನ ಗುಣಪಡಿಸಲು ಸಾಧ್ಯವಾಗಲಿಲ್ಲ. ಗರ್ಭಕಂಠದ ಕ್ಯಾನ್ಸರ್ ಎಂಬುದು ಗರ್ಭಕಂಠದಲ್ಲಿ ಪ್ರಾರಂಭವಾಗುವ ಜೀವಕೋಶಗಳ ಬೆಳವಣಿಗೆಯಾಗಿದೆ. ಗರ್ಭಕಂಠವು ಗರ್ಭಾಶಯದ ಕೆಳಗಿನ ಭಾಗವಾಗಿದ್ದು ಅದು ಯೋನಿಯೊಂದಿಗೆ ಸಂಪರ್ಕಿಸುತ್ತದೆ. ಈ ಗರ್ಭಕಂಠದ ಕ್ಯಾನ್ಸರ್ ಉಂಟು ಮಾಡುವಲ್ಲಿ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಎಚ್ಪಿವಿ ಲೈಂಗಿಕ ಸಂಪರ್ಕದ ಮೂಲಕ ಹಾದು ಹೋಗುವ ಸಾಮಾನ್ಯ ಸೋಂಕು. ಎಚ್ಪಿವಿಗೆ ಒಡ್ಡಿಕೊಂಡಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯು ಸಾಮಾನ್ಯವಾಗಿ ಈ ವೈರಸ್ ದೇಹದ ಅಂಗಗಳಿಗೆ ಹಾನಿ ಮಾಡದಂತೆ ತಡೆಯುತ್ತದೆ. ಆದರೆ ಕೆಲವು ಪ್ರಕರಣಗಳಲ್ಲಿ ಈ ವೈರಸ್ ಹಲವು ವರ್ಷಗಳವರೆಗೆ ಬದುಕುತ್ತದೆ. ಎಚ್ಪಿವಿ ಸೋಂಕಿನಿಂದ ರಕ್ಷಿಸುವ ಲಸಿಕೆಯನ್ನ ಪಡೆಯುವ ಮೂಲಕ ನಾವು ಗರ್ಭಕಂಠದ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡಬಹುದು. ಗರ್ಭಕಂಠದ ಕ್ಯಾನ್ಸರ್ ಉಂಟಾದಾಗ ಕ್ಯಾನ್ಸರ್ ಅನ್ನ ತೆಗೆದುಹಾಕಲು ಶಸ್ತ್ರಚಿಕಿತ್ಸೆಗಿಂತ ಮೊದಲು ಚಿಕಿತ್ಸೆ ನೀಡಲಾಗುತ್ತದೆ. ಇತರ ಚಿಕಿತ್ಸೆಗಳು ಕ್ಯಾನ್ಸರ್ ಕೋಶಗಳನ್ನ ಕೊಲ್ಲಲು ಔಷಧಿಗಳನ್ನ ನೀಡುತ್ತದೆ. ಈ ವೇಳೆ ಕಿಮೋಥೆರಪಿ ಕೂಡ ಮಾಡಲಾಗುತ್ತದೆ. ಗರ್ಭಕಂಠದ ಕ್ಯಾನ್ಸರ್ ಆರಂಭದಲ್ಲಿ ಯಾವುದೇ ರೋಗ ಲಕ್ಷಣಗಳನ್ನ ಹೊಂದಿರುವುದಿಲ್ಲ. ಇದು ಬೆಳೆದಂತೆ ಗರ್ಭಕಂಠದ ಕ್ಯಾನ್ಸರ್ ಲಕ್ಷಣಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಇನ್ನು 32ರ ಹರೆಯದಲ್ಲಿ ಬದುಕಿ ಬಾಳಬೇಕಾದ ನಟಿ ಈ ರೀತಿ ರೋಗಕ್ಕೆ ತುತ್ತಾಗಿ ಇಹಲೋಕಕ್ಕೆ ತ್ಯಜಿಸಿರುವುದು ದುಃಖಕರ ವಿಷಯವಾಗಿದೆ. ನಟಿ ಪೂನಂ ಪಾಂಡೆ ಕುಟುಂಬಕ್ಕೆ ದುಃಖವನ್ನ ಭರಿಸುವ ಶಕ್ತಿ ನೀಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸೋಣ. 32ರ ಹಾಟ್ ಬ್ಯೂಟಿ ಬಾಳಲ್ಲಿ ಕ್ಯಾನ್ಸರ್ನ ರೂಪದಲ್ಲಿ ಬಂದ ಕಾಯಿಲೆ ಅವಳನ್ನ ಬಲಿ ಪಡೆದಿದೆ. ಕಾಂಟ್ರೋವರ್ಸಿ ಸ್ಟಾರ್ ಎಂದೇ ಫೇಮಸ್ ಆದವಳ ಬಾಳು ಕ್ಯಾನ್ಸರ್ ಇಂದಲೇ ಅಂತ್ಯವಾಗಿದ್ದು ಮಾತ್ರ ಉಳಿದ ನಟಿಮಣಿಯರಿಗೆ ಪೂನಂ ಸಾವು ಎಚ್ಚರಿಕೆಯ ಸಂದೇಶವಾಗಿದೆ. ಯಾವಾಗಲೂ ರಿಲೇಶನ್ಶಿಪ್ ನಲ್ಲಿ ಇರುವವರು ಇನ್ಮೇಲಾದ್ರೂ ಎಚ್ಚೆತ್ತುಕೊಳ್ಳಬೇಕೆಂಬುದು ನಮ್ಮ ಆಶಯ.